ನೀವೇನೋ ಪಾತ್ರಕ್ಕೇನೋ ಇಬ್ಬರನ್ನೂ ಸೆಲೆಕ್ಟ್ ಮಾಡಿದ್ರಿ, ಆದರೆ ಇಬ್ಬರು ಸಂಡಾಸ್ ಮಾಡಕ್ಕೆ ಹೋದಾಗ ಬಿಕಾಸ್ ಡೈರೆಕ್ಟರ್ ಯಾರ್ಲಿ ಮೊಬ್ನನ್ ಮಗ ಅಂತ ಹೇಳಿದರೆ, ಸೊ ಅದು ಕೂಡ ಈಗ ಸಿಕ್ಕಾಪಟ್ಟೆ ಅವರೆಲ್ಲ ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ಸರ್. ಏನಕ್ಕೆ ಬಂದರು ನಿಮ್ಗೆ ಡೈರೆಕ್ಟರ್ಗೇನೆ ಚಾನ್ಸ್ ಕೊಟ್ಟಿರುವಂಥ ಡೈರೆಕ್ಟರ್ಗೇನೆ ಮೊಬ್ನನ್ ಮಗ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ? ಸರ್ ಅದು ಏನಂತಂದರೆ, ಈಗ ನಾವು ಸಿನಿಮಾ ಶೂಟ್ ಮಾಡಬೇಕಾದ್ರೆ ಸೊ ಒಂದೊಂದು ಸರಿ ಈ ಪ್ರಾಣಿಗಳನ್ನು ಇಟ್ಕೊಂಡು ಶೂಟ್ ಮಾಡೋದು ತುಂಬ ಕಷ್ಟ ನಮಗೆ. ಅಂದರೆ ಇದಕ್ಕೊಂದು ಆ್ಯಕ್ಟಿಂಗ್ ಟೈಮ್ ಬರುತ್ತೆ, ಅದು ಯಾವಾಗ ಎದ್ದು ಮಲ್ಕೊಂಡು ಎದ್ದಾದಮೇಲೆ ಅದು ಆ್ಯಕ್ಟ್ ಮಾಡುತ್ತೆ. ಸೊ ಅದು ಆವಾಗ ಟೈಮ್ ಬಂದುಬಿಟ್ಟು 2 ಗಂಟೆ ಆಗಿತ್ತು, 2 ಕಾಲಾಗಿತ್ತು. ಸೊ ಇವರಿಗೆಲ್ಲ ಹಸುವಾಗಿದೆ. ಸೊ ಇದು ಶಾರ್ಟ್ ತೆಗಿತಾ ಇದ್ದೇನೆ, ಒಂದು ಕ್ಲೋಸಪ್ ಶಾರ್ಟ್ಸು. ಅದಕ್ಕೆ ಇವರು ಸರ್ ವಾಶ್ರೂಮ್ ಹೋಗಿ ಬರ್ತೀನಿ ಸರ್, ಹುಚ್ಚಿ ಒಯ್ದು ಬರ್ತೀನಿ ಅಂತಂದ್ರೆ ಸರಿ ಹೋಗ್ರಪ್ಪ ಅಂತ ನಾನು ಕಳಿಸ್ದೆ. ಅಲ್ಲಿ ನಾವು ಆ್ಯಕ್ಚುಲಿ ಡಬ್ ಮಾಡಿಲ್ಲ, ಸಿಂಗ್ ಸೌಂಡು. ಸೊ ಮೈಕ್ ಹಂಗೆ ಇದೆ, ಹಾನಿದೆ. ಸೊ ಇವ್ರಿಗೆ ಗೊತ್ತಿಲ್ಲ ಅದು. ಸೊ ಯಾಕಂದರೆ ಸಿನಿಮಾ ಗ್ರಾಮರ್ ಗೊತ್ತಿಲ್ಲ, ನಾಲೆಜ್ ಗೊತ್ತಿಲ್ಲ. ಸೊ ಇವ್ರು ಮೈಕ್ ಗೀಕ್ ಎಲ್ಲ ಏನಿಲ್ಲ, ಮಾತಾಡಿದ್ರೆ ಇವ್ರಿಗೆ ಕೇಳಿಸಲ್ಲ ಡೈರೆಕ್ಟ್ರಿಗೆ ಅಂತ ಅಂದ್ಕೊಂಡಿದ್ದಾನೆ. ಸೊ ಇವರು ಹುಚ್ಚಿ ಒಯ್ದು ಬರಬೇಕಾದ್ರೆ ಇವನು ಸಖತ್ ಹಶ್ವಾಗಿಬಿಡುತ್ತೆ. ಇವನಿಗೆ ಕೇಳ್ತಾನಂತೆ, ಯಾವಲ್ಲಿ ಅವನು ಡೈರೆಕ್ಟ್ರು ಮೊಬ್ನನ್ ಮಗ, ಇಷ್ಟೊತ್ತಾದರೂ ಊಟಕ್ಕೆ ಬಿಡುವಲ್ಲ. ಸಖತ್ ಹೊಟ್ಟೆ ನೋಡಿದ್ರೆ ಸಖತ್ ಹಸಿ ಹಾಕತ್ತೈತೆ. ಅದೇ ಹೆಂಗೋ ನಿಮ್ಮ ಮಾವ ಡೈರೆಕ್ಟ್ರ್, ನಿಮ್ಮ ಮಾವ ಅಲ್ಲ, ನಿಮ್ಮ ಮಾವಿಗೆ ಹೇಳಲಿ ಊಟಕ್ಕೆ ಬಿಡ ಅಂತಂದು. ಇವನಿದ್ರೆ ಇವನು ನಮ್ಮಪ್ಪ ಕುಡ್ದಾಗ ನಮ್ಮಪ್ಪನೇ ಬೈತಾನೆ, ನಮ್ಮ ಮಾವ ಇನ್ನು ನನ್ನ ಬಿಡ್ತಾನೆ, ಸುಮ್ಮನೆ ಲೇಪ ಊಟ ಬಿಟ್ಟಾಗ ಊಟ ಮಾಡೋಣ. ಸೊ ಅದಾದಮೇಲೆ ಸೆಟ್ಟಿಗೆ ಬರ್ತಾರೆ. ಸೆಟ್ಟಿಗೆ ಬಂದಾದಮೇಲೆ ನಾನು ಇದೆಲ್ಲ ಕೇಳಿಸ್ಕೊಂಡೆ. ನಮಗೆ ಸಿಂಗ್ ಸೌಂಡ್ ಇಂಜಿನಿಯರ್ ಸರ್, ನೋಡಿ ನಿಮ್ಮ ಹುಡುಗರು ಹೆಂಗೆಲ್ಲ ಮಾತಾಡ್ತಾರೆ, ಇಲ್ಲಿ ನೋಡಿದ್ರೆ ಎಷ್ಟು ಸಾಚ ಆಗಿರ್ತಾರಂತೆ. ಸೊ ಬಂದಾದಮೇಲೆ ಏನರೋ ಊಟ ಗೀಟ ಮಾಡೋಣವಾ, ಹೇಗೆ ಪಾಪ ಪಪ್ಪಿ ಶಾರ್ಟ್ ಮುಗೀತು, ಊಟ ಮಾಡೋಣ ಅಂತ. ಇಲ್ಲ ಸರ್, ಇನ್ನು ಸ್ವಲ್ಪ ಮುಗಿಸೋದು ಶೂಟಿಂಗ್ ಇದ್ರೆ ಮುಗಿದು ಬಿಡ್ರಿ, ಆಮೇಲೆ ಊಟ ಮಾಡೋಣ ಅಂತ ಡವ್ ಬೇರೆ ಮಾಡ್ತಾಯಿದ್ರು. ಸೊ ಅವತ್ತೇ ಗೊತ್ತಾಯ್ತು ಇವ್ರು ಎಷ್ಟು ಡವ್ ನನ್ನ ಮಕ್ಕಳಿದ್ದಾರಂತ. ಸೊ ಅವ್ರಿಗೆ ಆ ಕ್ಯಾರೆಕ್ಟರ್ ಇದ್ದದಕ್ಕೆ ಆ ಥರ ಒಂದು ಇದ್ದದಕ್ಕೆ ಆ ಡೈಲಾಗ್ ಬಂದಿದೆ ಅಂತ ಹೇಳ್ಬೋದು ಸರ್. ಓಕೆ, ಜಗದೀಶ್ ಮತ್ತು ಆದಿತ್ಯ ಸರ್, ಸೊ ಶೂಟಿಂಗ್ ಮುಗಿಯೋಷ್ಟರಲ್ಲಿ ಎಷ್ಟು ಸಲ ಹೇಳಕ್ಕೆ ಹೋಗಿದ್ರಿ ಅಂತ? ಒಂದೊಂದು ಸತೆ ಡೈಲಾಗ್ ಇದ್ದದ್ದು, ಒಂದೊಂದು ಸತೆ ರಿಯಲ್ ಆಗಿ ಬಂದ್ಬಿಡೋದ್ರಿ. ಓಕೆ, ರಿಯಲ್ ಆಗಿ ಎಷ್ಟು ಸಲ ಹೋಗಿದ್ರಿ ಶೂಟಿಂಗ್ ಮುಗಿಯೋಷ್ಟರಲ್ಲಿ? ಒಂದು 2 ಸತಿ ಆಗಿವಲ್ಲ, 2 ಸತಿ ಆಗಿವಿ ಅಷ್ಟೇ. ಓಕೆ, ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲ ಹೆಂಗಿತ್ತು? ಎಲ್ಲೆಲ್ಲೆಲ್ಲನೂ ಬಿಕಾಸ್ ನೀವು ಹೇಳ್ತಾ ಇದ್ರೆ, ನಿಮ್ಮ ಮಾವ ಹೇಳ್ತಾ ಇದ್ರು ಡೈರೆಕ್ಟರು, ಸೊ ಉತ್ತರ ಕರ್ನಾಟಕ ಭಾಷಾ ಶೈಲಿನೇ ಬೇರೆ, ಬೆಂಗಳೂರು ಕನ್ನಡನೇ ಬೇರೆ ಥರ ಇತ್ತು. ಸೊ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರಿ, ಹೆಂಗೆಲ್ಲ ಕಲ್ತ್ರಿ ಅಂತ? ಮೊದಲು ನಾವು ಹೆಂಗೋ ಊರಲ್ಲಿ ಇರ್ತಿದ್ವಲ್ಲ, ಅದು ಭಾಷೆ ಸ್ವಲ್ಪ ಸ್ವಲ್ಪ ಬರ್ತಿತ್ತು. ಅಂದರೆ ನಾವು ಬೆಂಗಳೂರಲ್ಲಿದ್ದು ಒಂದು 5-6 ವರ್ಷ ಆಯಿತು, ಅದೆಲ್ಲ ಮರ್ತೋಯ್ತಿತ್ತು. ಆಮೇಲೆ ನೋಡಿ ಎಲ್ಲ ಉತ್ತರ ಕರ್ನಾಟಕ ಭಾಷೆ ನೋಡಿ ನೋಡಿ ರೀಲ್ಸ್ ಮಾಡಿ ಕಳಿಸ್ತಿದ್ದೆ. ಆವಾಗ ಮಾಡಿದಾಗ ಗೊತ್ತಾಯಿತು ಹೆಂಗೆ ಮಾತಾಡಬೇಕು, ಹೆಂಗಿರುತ್ತೆ ಅಂತ ನೋಡಿದ್ ಕಳಿಸ್ದೆ. ಹೆಂಗೆ ಅನ್ನಿಸ್ತು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ? ಒಂದು ಸಿನಿಮಾದಲ್ಲೂ ಏನು ಕ್ಯಾಮ್ರಾ ಮುಂದೆ ಆಗಿರಲಿಲ್ಲ ಸರ್, ಎಲ್ಲ ಒಂಥರ ಭಯ ಆದಂಗೆ ಆಯಿತು. ಫಸ್ಟಿಗೆ ನಿಮ್ಗೇನು ಹೊಡೆಯಲ್ಲ ನೀವು ಮಾಡ್ರಿ, ನಾವು ಹೇಳ್ಕೊಡ್ತೀವಿ ಅಂತ ಹೇಳ್ಕೊಡ್ತಿದ್ರು. ಹಂಗೆ ಮಾಡಿ ಮಾಡಿ ಎಲ್ಲ ಪಿಕ್ಚರ್ ಚೆನ್ನಾಗಾಗೈತೆ ಸರ್. ಹ್ಞೂ ಸರ್. ನಿಮ್ಮ ಮಾವ ದುಡ್ಡು ಕೊಟ್ರೆ ಇಲ್ವಾ? ಈಗ ಕೊಟ್ಟವ್ರು, ನಮ್ಮ ಅಪ್ಪಂಗಾಗಲೇ ಅರ್ಧ ಕೊಟ್ಟವ್ರೆ. ಎಷ್ಟು ಕೊಟ್ಟರು? ನಮ್ಮ ಅಪ್ಪಂಗೆ ಗೊತ್ತು ರೀ, ನಂಗೆ ಗೊತ್ತು. ಇಸ್ಕೊಂಡಿದ್ದು ನಮ್ಮ ಅಪ್ಪಿಲ್ಲ. ಅಲ್ಲೋ, ನೀನಲ್ಲೂ ಆ್ಯಕ್ಟ್ ಮಾಡಿದ್ದು? ಅದು ನಮ್ಮ ಅಪ್ಪಂಗೆ ಬೇಕು ರೀ. ಅಲ್ಲ, ಆ್ಯಕ್ಟ್ ಮಾಡಿದ್ದು ನೀನು ತಾನೇ ದುಡ್ಡು ನಂಗೆ ಕೊಡ್ಮಮ್ಮ, ನಮ್ಮ ಅಪ್ಪನಿಗೆ ಯಾಕೆ ಕೊಡಕತ್ತಿ ಅಂತ ಕೇಳಬೇಕಿತ್ತಲ್ಲ. ಅಲ್ಲ, ಅರ್ಧ ನಮ್ಮ ಅಪ್ಪ ಅಮ್ಮಂಗೆ ಕೊಟ್ಟಾರಿನ, ಅರ್ಧ ನಂಗೆ ಕೊಡ್ತಾರೆ. ಓಕೆ, ನಿಂಗೆ ಎಷ್ಟು ಕೊಟ್ಟಿದ್ದಾರೆ ಹಂಗಾದ್ರೆ? ಕೊಡ್ತಾರೆ. ಈಗ ಐತೆಲ್ಲ, ಈಗ ಬಂದಿವಲ್ಲ, ಮತ್ತೀಗ ಓದ್ತೀವಲ್ಲ, ಕೊಡ್ತಾರೆ. ಓಕೆ, ಸೂಪರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.